ನಮಸ್ಕಾರ. ರಾಮೇಶ್ವರಂ ಕೆಫೆ ಯಾರಿಗ್ ಗೊತ್ತಿಲ್ಲ ಹೇಳಿ, ಬೆಂಗಳೂರಿನಲ್ಲಿರೋರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಕೂಡ ರಾಮೇಶ್ವರಂ ಕೆಫೆಗೆ ಭೇಟಿ ನೀಡಿದ್ದೆ. ನಾನು ಈ ಹಿಂದೆ ರಾಮೇಶ್ವರಂ ಕೆಫೆಗೆ ಭೇಟಿ ಕೊಟ್ಟಾಗ ಮೊದಲನೇ ಸಲ ಟೀ ಕಾಫಿ ಬೆಲೆ 25 ರೂಪಾಯಿ ಇತ್ತು. ಆದ್ರೆ ಈಗ 40 ರೂಪಾಯಿ ಆಗಿದೆ. ಅಲ್ಲಿಗೆ ಎಷ್ಟು ಜಾಸ್ತಿ ಆಯ್ತು. ಇವ್ರೇನ್ ನನಗ ಆ ಪ್ರೈಸ್ ನೋಡಿದಾಗ ಆ ಟೀ ಮತ್ತೆ ಕಾಫಿ ಅದ್ರಲ್ಲಿ ಅಂತ ಸ್ಪೆಷಾಲಿಟಿ ಅನ್ನೋ ತರ ಏನು ಇರ್ಲಿಲ್ಲ. ನಿಜಕ್ಕೂ ಇವ್ರೇನು ಒಂದ್ ಲೂಟಿ ಮಾಡ್ತಿದಾರ ಇವರು ದುಡ್ಡನ್ನ ಅಥವಾ ಜನಗಳಿಂದ? ಏನ್ ಯಾ ಇದ್ರ ಮೇಲೆ ಅವ್ರು ಇಷ್ಟೊಂದು ಹೈಕ್ ಮಾಡಿದ್ರು ಪ್ರೈಸ್ ನ. ಒಂದೊಂದು ತಿಂಡಿಗಳ ಬೆಲೆ ಕೂಡ ಎಷ್ಟು ಜಾಸ್ತಿ ಇದೆ, ಡಬಲ್ ಟ್ರಿಪಲ್ ಇದೆ. ಹೌದು. ಇದು ಯಾವ ತರ ಬಿಸ್ನೆಸ್? ಇಟ್ಸ್ ಅ ಪ್ರೀಮಿಯಂ ಬಿಸ್ನೆಸ್. ಇದು ಲೂಟಿ ಬಿಸ್ನೆಸ್ ಇದು ಆಕ್ಚುಲಿ. ಸರಿನಾ? ಅಷ್ಟೊಂದು ತುಪ್ಪ ಬೆಣ್ಣೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಮೊದಲನೇದಾಗಿ. ಆಮೇಲೆ ಎಷ್ಟೊಂದು ವರ್ಗದವರು ಇದ್ದಾರೆ. ಮಿಡಲ್ ಕ್ಲಾಸ್ ಇದ್ದಾರೆ, ಹೈಯರ್ ಮಿಡಲ್ ಕ್ಲಾಸ್ ಇದ್ದಾರೆ, ರಿಚ್ ಪೀಪಲ್ ಇದ್ದಾರೆ, ತುಂಬಾ ಪೂರ್ ಪೀಪಲ್ ಕೂಡ ಇದ್ದಾರೆ. ಅವರು ಒಂದೊತ್ತಿಗೆ ಊಟ ಮಾಡೋದಕ್ಕೆ ತುಂಬಾ ಕಷ್ಟಪಡುವಂತವ್ರು ಇದ್ದಾರೆ, ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ. ಅಂತವ್ರು ಏನಾದ್ರು ರಾಮೇಶ್ವರಂ ಕೆಫೆ ನೋಡಿ ಊಟ ಮಾಡ್ಬೇಕು ಅಂತ ಏನಾದ್ರು ಬಿಲ್ ನೋಡ್ಬಿಟ್ರೆ ಅವರು ತಿನ್ನೋದೇ ಬೇಡ, ಮೊದಲೇ ಹಾರ್ಟ್ ಅಟ್ಯಾಕ್ ಆಗಿ ಡಮಾರ್. ದಯವಿಟ್ಟು ನಾವು ಎಲ್ಲಿ ಹೋಗಿ ನಿಲ್ತಾ ಇದ್ದೀವಿ, ನಾವೇ ಅದಕ್ಕೆ ಎನ್ಕರೇಜ್ ಮಾಡ್ತಾ ಇರೋದು. ಆಕ್ಚುಲಿ ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಭಿಕ್ಷೆ ಬೇಡ ತರ ತಿನ್ನೋದು, ಅಲ್ಲಿ ಏನೋ ನಾವು ಬೇರೆ ಎಲ್ಲಿಗಾದ್ರೂ ಹೋದ್ರೆ ಒಂದು ದುಡ್ಡು ಕೊಟ್ಬಿಟ್ಟು ಸೀದಾ ಕೌಂಟರ್ ಅಲ್ಲಿ ಹೋಗಿ ತಗೊಂಡ್ ಬಂದು ತಿಂತೀವಿ, ಅಥವಾ ನಾವು ಟೇಬಲ್ ಮೇಲೆ ಕೂತಿರ್ತೀವಿ, ಬಂದ್ಬಿಟ್ಟು ಸರ್ವ್ ಮಾಡ್ತಾರೆ. ಬಟ್ ಅಲ್ಲಿ ಭಿಕ್ಷೆ ಬೇಡಿ ತಿನ್ನೋದು, ಕ್ಯೂನಲ್ಲಿ ನಿಂತ್ಕೊಂಡು ಅದೊಂಥರ ಹೈ ಕ್ಲಾಸ್ ಭಿಕ್ಷೆ.